ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಈರುಳ್ಳಿ ಕಟ್ಲೆಟ್ ಅನ್ನ ಮನೆಯಲ್ಲೇ ತುಂಬಾ ಈಸಿಯಾಗಿ ಹಾಗೂ ಕ್ರಿಸ್ಪಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಅದನ್ನ ಮಾಡೋದು ಹೇಗೆ ಅಂತ ನಾನೀಗ ತಿಳಿಸ್ತಾ ಇದ್ದೀನಿ. ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮ್ಮ ಅಮ್ಮನೂ ಕೂಡ ಇದ್ದಾರೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗೂ ನಮ್ಮ ಅಮ್ಮ ಸೇರಿ ನೀವು ಈಸಿಯಾಗಿ ಈ ಒಂದು ಸಂಜೆ ಟೈಮಲ್ಲಿ ಒಂದು ಈರುಳ್ಳಿ ಕಟ್ಲೆಟ್ ಅನ್ನ ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ಒಂದು ಅಕ್ಕಿ ಹಿಟ್ಟು ಮತ್ತೆ ಈರುಳ್ಳಿ ಒಂದ್ ಸ್ವಲ್ಪ ಇನ್ನೊಂದ್ 3-4 ಇಂಗ್ರೀಡಿಯೆಂಟ್ಸ್ ಇದ್ರೆ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಅದು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಸೋಕ್ ಹೋಗ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಕಟ್ಲೆಟ್. ಬನ್ನಿ ಯಾವ ರೀತಿ ಮಾಡೋದು, ಹಾಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲವನ್ನು ಕೂಡ ತಿಳಿಸ್ತೀನಿ. ತಿಳಿಸೋಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನೆಲ್ ನ ಕುಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮ್ಮಮ್ಮ ಕೂಡ ಇದ್ದಾರೆ, ನಮ್ಮಮ್ಮನೂ ಕೂಡ ಹೆಲ್ಪ್ ಮಾಡ್ತಾರೆ ಈರುಳ್ಳಿ ಕಟ್ಲೆಟ್ ಮಾಡೋದಕ್ಕೆ. ಆನಿಯನ್ ಕಟ್ಲೆಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿನೂ ಒಂದ್ಸತಿ ಮಾಡಿ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡೋಣ ಏನೇನ್ ಬೇಕು. ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ಒಂದು ಅಕ್ಕಿ ಹಿಟ್ಟನ್ನ ಮೇಯ್ನ್ ಆಗಿ ಬಳಸ್ತಾ ಇದೀವಿ. ಜೊತೆಗೆ ಈರುಳ್ಳಿ ಒಂದು 5-8 ಈರುಳ್ಳಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದೀವಿ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಇಂಚಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀವಿ. ಒಂದ್ 3-4 ಹಸಿಮೆಣಸಿಕಾಯಿ, ಒಂದ್ ಸ್ವಲ್ಪ ಜೀರಿಗೆ ಬೇಕಾಗುತ್ತೆ, ಒಂಚೂರು 1-2 ಸ್ಪೂನ್ ಆಗೋಷ್ಟು ಎಣ್ಣೆ. ಇದು ಹಾಕಿ ಕಲಸೋದಕ್ಕೆ, ಕಟ್ಲೆಟ್ ಬೇಯಿಸೋದಕ್ಕೆ ಮಾಮೂಲಿ ಎಣ್ಣೆ ಬೇಕಾಗುತ್ತೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ವಲ್ಪ ಅಚ್ಕಾರದ ಪುಡಿ. ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕಟ್ಲೆಟ್. ನೀವು ಬೋಂಡಾ ತಿನ್ ಬೇಜಾರಾಗಿದ್ರೆ ಈರುಳ್ಳಿ ಕಟ್ಲೆಟ್ ತಿನ್ನಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮೊದಲನೇದಾಗಿ ತಗೊಂಡಿರುವಂತ ಈರುಳ್ಳಿ ಏನ್ ಕಟ್ ಮಾಡಿ ಇಟ್ಕೊಂಡಿದೀವಿ ಅದೆಲ್ಲವನ್ನು ಕೂಡ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ. ಈರುಳ್ಳಿ ಎಲ್ಲವನ್ನು ಕೂಡ ಹಾಕೊಂಡು ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಕಟ್ ಮಾಡಿರ್ತೀರಾ, ಆದ್ರೆ ಈ ಒಂದು ಟ್ರಿಕ್ಸ್ ಅನ್ನ ಬಳಸಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಬರುತ್ತೆ. ಏನಪ್ಪ ಟ್ರಿಕ್ಸು ಅಂದ್ರೆ ಏನಿಲ್ಲ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ, ಇದನ್ನ ನೀಟಾಗಿ ಈ ರೀತಿ ಬಿಡಿ ಮಾಡ್ಕೋಬೇಕು ಕೈಯಲ್ಲಿ. ಆಗ ಅದು ಎಲ್ಲವೂ ಕೂಡ ಬಿಡಿ ಆಗುತ್ತೆ. ಜೊತೆಗೆ ನೀರಿನಂಶ ಏನು ಈರುಳ್ಳಿಲಿದೆ ಅದು ಬಿಡಬೇಕು. ಅಂದ್ರೆ ಈಗ ಈ ರೀತಿ ಕಿವುಚುವಂತ ಟೈಮಲ್ಲಿ ಒಂದ್ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂಚೂರು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಉಪ್ಪನ್ನ ಹಾಕೊಂಡು ಈರುಳ್ಳಿನ ಕಿವುಚ್ತಾ ಬಂದ್ರೆ ಅದು ನೀರಿನಂಶ ಇರೋದನ್ನೆಲ್ಲ ಬಿಡುತ್ತೆ. ನೀರಂಶ ಏನೇನಿದೆ ಅದೆಲ್ಲ ಕೂಡ ಬಿಟ್ಬಿಡುತ್ತೆ. ನೋಡ್ತಾ ಇರ್ಬೋದು, ನೀರು ಹಿಂಗೆ ಹಿಂಡಿದ್ರೆ ನೀರ್ ಅಂಶ ಬರ್ತಾ ಇದೆ, ಸ್ವಲ್ಪ ಕೈಗೆ ಗೊತ್ತಾಗ್ತಾ ಇದೆ. ನೀವು ಇದೇ ರೀತಿ ಮಾಡಿದಾಗ ಗೊತ್ತಾಗುತ್ತೆ. ನೀವು ನೋಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸಂಜೆ ಹೊತ್ತಂತೂ ಟೀ ಜೊತೆ ಕಾಫಿ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗ ನೋಡಿ, ಆದಷ್ಟು ಎಲ್ಲ ಕೂಡ ಬಿಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಬಿಡಿ ಆದರೆ ಸಾಕು. ನೋಡಿ, ನೀಟಾಗಿ ಬಿಡಿ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಉಪ್ಪು ಹಾಕಿದ ನಂತರ ನೋಡಿ, ನೀರು ಬಿಟ್ಕೋತಾನೆ ಇರುತ್ತೆ. ನಾನು ಹಿಂಡಿ ತೋರಿಸ್ತಿದ್ದೀನಿ, ನೀರು ಬೀಳ್ತಾ ಇದೆ, ನಿಮಗೆ ತೋರಿಸ್ತೀನಿ. ವಿಡಿಯೋಗೆ ನೀರು ಬೀಳ್ತಾ ಇದೆ, ಗೊತ್ತಾಗ್ತಿದೆ ಅನ್ಕೋತೀನಿ. ವಿಡಿಯೋದಲ್ಲಿ ನೀರು ಬಿಡ್ತಾ ಇದೆ. ಒಟ್ಟಿನಲ್ಲಿ ನೀರಂಶ ಅಂತೂ ನೋಡ್ತಾ ಇರ್ಬೋದು. ನೀರಂಶ ಇಲ್ಲಿ ಹಸಿಟ್ಟನ್ನ ಹಿಂಗೆ ಮುಟ್ಟಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ನೀರಂಶ ಎಲ್ಲ ಕೂಡ ಬಿಡ್ತಾ ಇದೆ. ನಂತರ ತಗೊಂಡಿರುವಂಥ ಸಣ್ಣದಾಗಿ ಹೆಚ್ಚಿರುವಂಥ ಮೆಣಸಿಕಾಯಿನ ಹಾಕೋಬೇಕು. ಸಣ್ಣದಾಗಿ ಹೆಚ್ಚಿರೋ ಮೆಣಸಿಕಾಯಿ, ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಶುಂಠಿ ಏನಿದೆ ಅದನ್ನು ಕೂಡ ಹಾಕೋತೀನಿ. ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಏನಿದೆ ಇದನ್ನು ಕೂಡ ಹಾಕೊಂಡು, ಜೊತೆಗೆ ತಗೊಂಡಿರುವಂಥ ಖಾರದ ಪುಡಿ, ಅಚ್ಕಾರದ ಪುಡಿ ಇದನ್ನು ಕೂಡ ಹಾಕೋತಿದ್ದೀನಿ. ಆಗಲೇ ಒಂಚೂರು ಉಪ್ಪು ಹಾಕೊಂಡಿದ್ದೆ. ಈಗ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತೀನಿ. ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಜೊತೆಗೆ ಜೀರಿಗೆ ಏನು ತೊಗೊಂಡಿದ್ವಿ ಈ ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಜೀರಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ನೀಟಾಗಿ ಈಗ ಏನು ಮಾಡಬೇಕಪ್ಪ ಅಂದರೆ, ಒಂದು ಸ್ಪೂನ್ ಆಗೋಷ್ಟು ಮಾಮೂಲಿ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು
ನೀಟಾಗಿ ಪುನಃ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಒಂದು ಖಾರದ ಪುಡಿ ಎಲ್ಲವೂ ಕೂಡ ಈರುಳ್ಳಿಗೆ ಸೇರ್ಕೋಬೇಕು. ನೋಡಿ, ನೀರಿನ ಅಂಶ ಬಿಟ್ಟೇ ಬಿಡ್ತು, ಈರುಳ್ಳಿ ನೀರಾಗ್ಬಿಟ್ಟಿದೆ. ಇಷ್ಟು ನೀರಿನ ಅಂಶ ಬಿಡೋದ್ರಿಂದ ನೀವು ನೀರನ್ನ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಕಲಿಸ್ಬೇಕಾದ್ರೆ. ಹಿಟ್ಟು ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಲಿಸ್ಕೊಳ್ಳೋಣ. ಈಗ ನೀಟಾಗಿ ಕಲಿಸಿದ್ದೀನಿ. ಈ ಒಂದು ಅಕ್ಕಿ ಹಿಟ್ಟನ್ನು ಮಾತ್ರ ನಾನು ತಗೊಂಡಿದ್ದೀನಿ, ಯಾವುದೇ ಒಂದು ಮೈದಾ ಕಾರ್ನ್ಫ್ಲವರ್ ಏನನ್ನೂ ತಗೊಂಡಿಲ್ಲ. ಆದ್ದರಿಂದ ಒಂದು ಸ್ವಲ್ಪನೇ ಪೂರ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಹಾಕ್ಕೊಂಡು ಒಂದೊಂದು ಸತಿ ಜಾಸ್ತಿ ಹಿಟ್ಟು ಹಿಡಿಯೋದಿಲ್ಲ. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಅದು ಕಟ್ಲೆಟ್ ಅದಕ್ಕೆ ಬರಬೇಕು, ಆ ರೀತಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಕಲಿಸ್ತಾ ಇದ್ದೀನಿ. ಸ್ವಲ್ಪನೇ, ಈಗ ಅರ್ಧನೇ ಹಾಕ್ಕೊಂಡು ಚೂರೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾಕಂದರೆ ಹೊಂದ್ಕೋಬೇಕು, ಆ ರೀತಿ ನೀವು ಕಲಿಸ್ಕೋಬೇಕು. ನೋಡಿ, ಈಗ ಇದು ಈರುಳ್ಳಿ ಇರೋವಂಥ ನೀರನ್ನ ಇಟ್ಟು ಹಿಡ್ಕೋತಾ ಇದೆ, ನೋಡ್ತಾ ಇರ್ಬೋದು. ಈರುಳ್ಳಿಲಿರುವಂಥ ನೀರೆಲ್ಲವೂ ಕೂಡ ಬಿಡ್ತಾ ಇದೆ, ನೋಡ್ಬೋದು. ನಾನು ಇನ್ನೂ ನೀರನ್ನು ಸೇರಿಸೇ ಇಲ್ಲ. ಈಗ ಚೂರೇ ಹಾಕ್ಕೊಂಡು ನೋಡಿ, ನಾವು ತಗೊಂಡಿರೋದ್ರಲ್ಲಿ ಒಂದು ಕಾಲು ಭಾಗನ ಹಾಕ್ಕೊಂಡಿಲ್ಲ, ಮುಕ್ಕಾಲು ಭಾಗ ಅಷ್ಟೇ ಇಡಿಸಿದ್ದು ಹಿಟ್ಟು. ಒಂದೊಂದು ಸತಿ ಜಾಸ್ತಿ ಹಿಟ್ಟು ತಗೊಳ್ಳೋದಿಲ್ಲ. ಆದ್ದರಿಂದ ಈಗ ನೋಡ್ತಾ ಇರ್ಬೋದು, ಈ ಒಂದು ಅದಕ್ಕೆ ಬಂದಿದೆ. ಈಗ ಮೇಲೆ ನೀರನ್ನು ಯಾವ ರೀತಿ ಹಾಕೋಬೇಕು ಅಂದರೆ, ಒಂದು ಸ್ವಲ್ಪನೇ ಈ ರೀತಿ ಚುಮ್ಸ್ಕೋಬೇಕು. ಒಂದೊಂದು ಸ್ವಲ್ಪನೇ ಚುಮ್ಮಿಸ್ಕೊಳ್ಳೋದು ರೀತಿ ಹಿಂಗೆ ಮೇಲ್ಮೇಲೆ ಹಿಂಗೆ ಜಾಸ್ತಿ ನೀರನ್ನು ಹಾಕೋಬೇಡಿ. ಸ್ವಲ್ಪ ಹಿಂಗೆ ಚುಮ್ಸ್ಕೊಂಡು ಕಲಿಸ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಇದೆಲ್ಲವೂ ಕೂಡ ನೀಟಾಗಿ ಹಿಟ್ಟಿನ ಅದಕ್ಕೆ ಬರಬೇಕು. ಅಂದರೆ ಕಟ್ಲೆಟ್ ಮಾಡೋದಕ್ಕೆ ಏನು ಒಂದು ಶೇಪು ಬರಬೇಕು, ಹಿಟ್ಟು ಆ ರೀತಿ ಕಲಿಸ್ಕೋಬೇಕು. ಫ್ರೆಂಡ್ಸ್, ಈ ಒಂದು ಅದಕ್ಕೆ ಬಂದ ನಂತರ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀವಿ. ಇನ್ನೊಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸತಿ ಈ ರೀತಿ ಕಲಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಈ ರೀತಿ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಈಗ ಇನ್ನೇನು ರೆಡಿ ಆಗಿದೆ ಹಿಟ್ಟು. ಇಷ್ಟಾದರೆ ಸಾಕಾಗುತ್ತೆ. ಈಗ ಈ ರೀತಿ ಉಂಡೆಯನ್ನು ತಗೊಂಡು ನೀಟಾಗಿ ಈ ರೀತಿ ಉಂಡೆ ಕಟ್ಕೋಬೇಕಾಗುತ್ತೆ. ಉಂಡೆನ ಮಾಡಿ ಇಟ್ಕೊಳ್ಳೋಣ ಮೊದಲನೇದಾಗಿ. ಇಲ್ಲ ಅಂದರೆ ನೀವು ಉಂಡೆ ಮಾಡಲ್ಲ ಅಂದರೆ ಮಾಮೂಲಿ ಉಂಡೆನ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಕಟ್ಲೆಟ್ನ ಅದಕ್ಕೆ ನೋಡ್ತಾ ಇರ್ಬೋದು. ಇಷ್ಟ ಆದರೆ ಸಾಕಾಗುತ್ತೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನೀಟಾಗಿ ಕಾಣಿಸ್ತಾ ಇದೆ. ಈ ರೀತಿ ಬರಬೇಕು ಅದು. ಈಗ ಇನ್ನೊಂದನ್ನು ಕೂಡ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಈ ರೀತಿ ಈ ಒಂದು ಅದಕ್ಕೆ ಬಂದರೆ ಸಾಕು, ಶೇಪು ಇಷ್ಟು ಬಂದರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಎಲ್ಲವನ್ನು ಕೂಡ ಮಾಡ್ಕೋಬೇಕು. ಈಗ ಇನ್ನೊಂದನ್ನು ಕೂಡ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಈ ರೀತಿ ಮಾಡಿ ನೀವು ಇಟ್ಕೋಬೇಕಾಗುತ್ತೆ. ಈಗ ನೀಟಾಗಿ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಉಂಡೆ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಈ ರೀತಿ ನೀಟಾಗಿ ಈ ಒಂದು ಅದಕ್ಕೆ ತಟ್ಕೋಬೇಕಾಗುತ್ತೆ. ಕಟ್ಲೆಟು ರೆಡಿ ಆಗುತ್ತೆ. ಇಷ್ಟು ತಡ್ಕೊಂಡ್ರೆ ಸಾಕು. ನೋಡಿ, ಇದೇ ರೀತಿ ಎಲ್ಲವನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಬಂದರೆ ಸಾಕು. ಇದನ್ನ ಎಣ್ಣೆಗೆ ಹಾಕೋಬಹುದು. ಫ್ರೆಂಡ್ಸ್, ಎಣ್ಣೆ ಬಾಂಡ್ಲಿ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ. ಎಣ್ಣೆ ಕೂಡ ಕಾದಿದೆ. ಮೊದಲನೇದಾಗಿ ಒಂದು ಚಿಕ್ಕದು ಮಾಡಿ ಹಾಕೊಳ್ಳೋಣ ಟ್ರಯಲ್ಗೆ. ನೋಡಿ, ಎಣ್ಣೆ ಮೀಡಿಯಂ ಫ್ಲೇಮಲ್ಲೇ ಇರಬೇಕು, ತುಂಬ ಕಾಯಬಾರ್ದು. ನೋಡ್ಬೋದು, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿದ್ದೀವಿ. ಎಣ್ಣೆನ ಹಾಕಿದ ತಕ್ಷಣ ನೋಡಿ ಎಣ್ಣೆ ಕಾದಿದೆ, ಮೇಲ್ ಬರ್ತಾ ಇದೆ. ನೀಟಾಗಿ ಎರಡೂ ಕಡೆ ಫ್ರೈ ಮಾಡ್ಕೋಬೇಕು. ಈಗ ಒಂದು ಟ್ರಯಲ್ಗೆ ಹಾಕಿದ್ದೀನಿ, ಎಣ್ಣೆ ಕಾದಿದೆಯೋ ಇಲ್ವೋ ಅಂತ. ಈಗ ಫ್ರೆಂಡ್ಸ್, ಈಗ
ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಒಂದು 5 ಮೊದಲನೇದಾಗಿ ರೆಡಿ ಮಾಡಿದ್ದೀನಿ. ಎಣ್ಣೆ ಕೂಡ ಕಾದಿದೆ, ನೋಡ್ತಾ ಇದ್ದೀರಲ್ಲ, ಎಣ್ಣೆ ಕೂಡ ಕಾದಿದೆ. ಈಗ ಇದನ್ನ ನೀಟಾಗಿ ನಿಧಾನಕ್ಕೆ ಸೈಡಿಂದ ಹಾಕೊಳ್ಳಿ. ಅದು ನೋಡ್ತಾ ಇರ್ಬೋದು, ಎಣ್ಣೆ ಕೂಡ ಕಾದಿದೆ. ಈ ರೀತಿ ನಿಮ್ಮ ಒಂದು ತಗೊಂಡಿರೋ ಬಾಂಡ್ಲಿ ಎಷ್ಟಿದೆ ಅಷ್ಟನ್ನ ನೋಡಿಕೊಂಡು, ನಮ್ಮ ಒಂದು ಬಾಂಡ್ಲಿ ತಗೊಂಡಿರೋದ್ರಲ್ಲಿ ಒಂದು 5 ಹಾಕ್ಬೋದು. 5 ಹಾಕ್ಕೊಂಡಿದ್ದೀನಿ. ಈಗ ಅದು ಬಬಲ್ಸ್ ಎಲ್ಲವೂ ಕೂಡ ಕಮ್ಮಿ ಆಗಬೇಕು. ಕಮ್ಮಿ ಆಗೋ ಗಂಟ ಯಾವುದೇ ಕಾರಣಕ್ಕೂ ತಿರ್ವಾ ಹಾಕೋಬೇಡಿ. ಅದೆಲ್ಲವೂ ಕೂಡ ನೊರೆ ಇರೋದು ಕಮ್ಮಿ ಆಗ್ತಾ ಹೋಗುತ್ತೆ. ಕಮ್ಮಿ ಆದ ತಕ್ಷಣ ಅದನ್ನು ರೊಟೇಟ್ ಮಾಡಿ ಬೇಯಿಸ್ಕೊಳ್ಳೋಣ. ಉರಿ ಕೂಡ ಮೀಡಿಯಮಲ್ಲಿದೆ. ಜಾಸ್ತಿ ಉರಿ ಎತ್ತಿದ್ರೆ ಬೇಗ ಸಿದೋಗ್ಬಿಡುತ್ತೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು. ನೋಡಿ, ಈಗ ಕಮ್ಮಿ ಆಗ್ತಾ ಬರ್ತಾ ಇದೆ. ಬಬಲ್ಸ್ ಎಲ್ಲವೂ ಕೂಡ ಕಮ್ಮಿ ಆಗ್ತಿದೆ. ಈಗ ಇದನ್ನ ರೊಟೇಟ್ ಮಾಡ್ತಾ ಇದ್ದೀನಿ, ಅಂದರೆ ಬ್ಯಾಕ್ ಸೈಡು ತಿರುಗಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡು ತಿರುಗಿಸ್ತಾ ಇದ್ದೀನಿ. ಇದಕ್ಕೆ ನಾವು ಯಾವುದೇ ಒಂದು ಫುಡ್ ಕಲರನ್ನು ಬಳಸಿಲ್ಲ. ಇದು ನಾವು ಹೆಲ್ದಿ ಆಗಿರಲಿ ಅಂತ ಕಲರನ್ನು ಬಳಸೋಕೆ ಹೋಗಿಲ್ಲ. ಅದರಿಂದ ಒಂದು ಸ್ವಲ್ಪ ಕಲರ್ ಕಮ್ಮಿ ಬರ್ಬೋದು, ಬಟ್ ಹೆಲ್ದಿ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಫುಡ್ ಕಲರ್ ಬಳಸಿಲ್ಲ ನಾವು. ಫ್ರೆಂಡ್ಸ್, ಈಗ ನೀಟಾಗಿ ಬೇಯ್ತಾ ಇದೆ. ಇದು ಗೋಲ್ಡನ್ ಕಲರ್ ಬರೋ ತನಕ ಬೇಯಿಸ್ಕೋಬೇಕಾಗುತ್ತೆ. ನೀಟಾಗಿ ರೊಟೇಟ್ ಮಾಡ್ತಾ ಬೇಯಿಸ್ಕೊತಾ ಇದ್ದೀನಿ. ನೀವು ಕೂಡ ಅಷ್ಟೇ ಇದೇ ರೀತಿ ಬೇಯಿಸ್ಕೊಡಿ, ಚೆನ್ನಾಗಿ ಬರುತ್ತೆ. ಒಂದು 3-4 ನಿಮಿಷ ಆಗುತ್ತೆ ಬೇಯಿಸೋದು. ಅದು ಮೀಡಿಯಂ ಫ್ಲೇಮಲ್ಲಿ ಇರೋದ್ರಿಂದ 3-4 ನಿಮಿಷ ಬೇಕಾಗುತ್ತೆ. ನೀಟಾಗಿ ರೊಟೇಟ್ ಮಾಡ್ತಾ ಬೇಯಿಸ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ. ನಾವು ಎಷ್ಟೊಂದು ಸತಿ ಮಾಡಿದ್ದೀವಿ. ಒಂದು ಸ್ವಲ್ಪ ಅದು ಫ್ರೈ ಆಗಲಿ, ಗೋಲ್ಡನ್ ಕಲರ್ ಬರುವಂತ ಫ್ರೆಂಡ್ಸ್. ಈಗ ಇದು ಕಲರ್ ಕೂಡ ಗೋಲ್ಡನ್ ಕಲರ್ ಬಂದಿದೆ. ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಫುಡ್ ಕಲರ್ ಬಳಸಿಲ್ಲ. ಆದ್ರಿಂದ ನಿಮಗೆ ಇನ್ನೂ ಒಂದು ಸ್ವಲ್ಪ ಕಲರ್ ಬರುತ್ತೆ ಕಟ್ಲೆಟ್ಟು. ಬಟ್ ನಾವಿಲ್ಲಿ ಫುಡ್ ಕಲರ್ ಅನ್ನ ನಾವು ಉಪಯೋಗಿಸಿಲ್ಲ. ಆದ್ರಿಂದ ನೋಡ್ತಾ ಇರ್ಬೋದು, ಒರಿಜಿನಲ್ಲು ನ್ಯಾಚುರಲ್ ಆಗಿ ಮಾಡಿರೋದು. ಯಾವುದೇ ಫುಡ್ ಕಲರ್ ಇಲ್ಲ. ನೀವು ಫುಡ್ ಕಲರ್ ಹಾಕಿದ್ರೆ ಇನ್ನೂ ಕಲರ್ ಆಗಿ ಬರುತ್ತೆ. ನಾವು ಕಲರ್ ಅನ್ನ ಬಳಸ್ತೇನೆ ಇಷ್ಟೊಂದು ಗೋಲ್ಡನ್ ಕಲರ್ ಬಂದಿದೆ. ಬಳಸ್ತೆ ಆರೋಗ್ಯಕರವಾಗಿ ಬಂದಿದೆ. ನಮ್ಗೆ ಕಲರ್ ಬಳಸೋದೇನು ಅವಶ್ಯಕತೆ ಇಲ್ಲ. ಮನೇಲಿ ಮಾಡೋದ್ರಿಂದ ಹೆಲ್ದಿ ಆಗಿರ್ಬೇಕು. ಆದ್ರಿಂದ ನೋಡ್ತಾ ಇದ್ರಲ್ಲ, ಈ ರೀತಿ ಆದ್ರೆ ಸಾಕು. ತುಂಬಾ ಚೆನ್ನಾಗಿ ಬಂದಿದೆ. ನಾನು ರಿವ್ಯೂ ಕೂಡ ಕೊಡ್ತೀನಿ ಯಾವ ರೀತಿ ಇತ್ತು ಅಂತ ಟೇಸ್ಟ್ ಮಾಡಿ. ತುಂಬಾ ಚೆನ್ನಾಗಿದೆ, ಈಸಿಯಾಗೂ ಕೂಡ ಆಗಿದೆ. ಇದನ್ನ ಒಂದ್ ಕಡೆ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಒಂದ್ ಕಡೆ ಹಾಕೋತಾ ಇದ್ದೀನಿ. ಈಗ ಇನ್ನೂ ಒಂದ್ಸತಿ ತೋರಿಸ್ತೀನಿ. ಇನ್ನೊಂದ್ ಸ್ವಲ್ಪ ಇದೆ, ಅದನ್ನ ಒಂದೆರಡನ್ನ ತೋರಿಸ್ತೀನಿ. ಈಗ ಎಣ್ಣೆ ಕಾದಿದೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಲ್ಲವನ್ನು ಕೂಡ ತಟ್ಟಿಟ್ಕೊಂಡಿದೀವಿ, ನೋಡ್ತಾ ಇರ್ಬೋದು. ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದೀವಿ. ಇದನ್ನ ಎಲ್ಲವನ್ನು ಕೂಡ ಇದೇ ರೀತಿ ಫಸ್ಟ್ ಬೇಯಿಸಿದಾಗೆ ಸೈಡಿಂದ ಬಿಟ್ಕೊಳ್ಳಿ. ಮಧ್ಯದಲ್ಲಿ ಬಿಟ್ರೆ ಎಣ್ಣೆ ಆರುತ್ತೆ. ಸೈಡಿಂದ ನಿಧಾನಕ್ಕೆ ಬಿಟ್ರೆ ಈ ರೀತಿ. ನಾನು ಒಂದ್ಸತಿಗೆ 5 ಬಿಡ್ತಾ ಇದ್ದೀನಿ. ನೀವು ಬಾಂಡ್ಲಿನ ನೋಡ್ಕೊಂಡು ಬಿಟ್ಕೋಬೇಕು. ಇದ್ರ ಹಾಕಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಈ ರೀತಿ ಬಬಲ್ಸ್ ಬರ್ತಾ ಇರುತ್ತೆ. ಈ ಬಬಲ್ಸ್ ಎಲ್ಲವೂ ಕೂಡ ಕಮ್ಮಿ ಆಗೋ ಗಂಟ ತಿರ್ವಾಕೊಳಕ್ ಹೋಗ್ಬಾರ್ದು. ಆಗ ಅದು ನೀಟಾಗಿ ಒಂದ್ ಸ್ವಲ್ಪ ಇಟ್ಟಿಟ್ಟು ಒಂದ್ ಸ್ವಲ್ಪ ಬೇಯಬೇಕು. ಅಲ್ಲಿ ಗಂಟ ಒಂದು ಇದರಲ್ಲಿ ತಿರ್ವಕ್ ಹೋಗ್ಬಾರ್ದು. ಒಂದ್ ಸ್ವಲ್ಪ ಬಬಲ್ಸ್ ಎಲ್ಲ ಕಮ್ಮಿ ಆಗ್ಲಿ. ಆ ನಂತರ ಅದನ್ನ ರೊಟೇಟ್ ಮಾಡ್ಕೋತೀನಿ. ಈಗ ಬಬಲ್ಸ್ ಎಲ್ಲವೂ ಕೂಡ ಕಮ್ಮಿ ಆಗಿದೆ. ಅಲ್ಲಿ ಗಂಟ ನಾನು ತಿರ್ವಾಕೊಂಡೇ ಇಲ್ಲ. ಈಗ ಈ ರೀತಿ ರೊಟೇಟ್ ಮಾಡ್ಕೋತೀನಿ. ರೊಟೇಟ್ ಮಾಡ್ಕೊಂಡು ಗೋಲ್ಡನ್ ಕಲರ್ ಬರಬೇಕು. ನಾನೀಗ ಗೋಲ್ಡನ್ ಕಲರ್ಗೆ ಬರೋ ಗಂಟ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ. ನೋಡಿ, ತಿರ್ವಾಕೊಂಡಿದ್ದೀನಿ. ಈ ರೀತಿ ಗೋಲ್ಡನ್ ಕಲರ್ ಈ ರೀತಿನೇ ಬೇಯಿಸ್ಕೋತೀನಿ. ಅದನ್ನು ಕೂಡ ಇಷ್ಟು ಬಂದ್ರೆ ಸಾಕು, ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ಒಂದು ಫುಡ್ ಕಲರ್ ಅನ್ನ ಬಳಸಿಲ್ಲ. ಇದೇ ಒಂದು ಖುಷಿ ವಿಚಾರ ಅನ್ಕೊಳ್ಳಿ. ಈಗ ಬೇಯ್ತಾ ಇದೆ. ನೀಟಾಗಿ ರೊಟೇಟ್ ಮಾಡ್ತಾ ಒಂದ್ 3-5 ನಿಮಿಷ ಬೇಯಿಸ್ಕೋಬೇಕು. ನ್ಯಾಚುರಲ್ ಆಗಿ ಮಾಡಿದೀವಿ. ನಮ್ಮಮ್ಮ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗ ಬೇಯ್ಲಿ ಒಂದ್ 3-4. ಈಗ ನೀಟಾಗಿ ಎಲ್ಲವೂ ಕೂಡ ಗೋಲ್ಡನ್ ಕಲರ್ ಬಂದಿದೆ. ಇದು ಕೂಡ ಅಷ್ಟೇ. ನೋಡಿ, ನಿಮಗ್ ತೋರಿಸ್ತೀನಿ. ಈಗ ಎಣ್ಣೆಯಿಂದ ಎತ್ತಿದ್ದೀನಿ.
ಗೋಲ್ಡನ್ ಕಲರ್ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇಷ್ಟು ಬಂದರೆ ಸಾಕಾಗುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀಟಾಗಿ ಎಲ್ಲವೂ ಕೂಡ ಬಂದಿದೆ. ಇದನ್ನ ಈಗ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ. ಇದೇ ರೀತಿ ಎಲ್ಲವನ್ನು ಕೂಡ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನ ನೀಟಾಗಿ ಸರ್ವನ್ನ ಮಾಡ್ಕೋತೀನಿ. ಒಂದು ತಟ್ಟೆಗೆ ಜೋಡಿಸ್ಕೊತಾ ಇದ್ದೀನಿ. ಈಗ ತಟ್ಟೆನೂ ಕೂಡ ಪಕ್ಕದಲ್ಲಿ ಟೊಮೊಟೊ ಸಾಸನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ನೀಟಾಗಿ ತಟ್ಟೆಗೆ ಜೋಡಿಸ್ಕೊಳ್ಳೋಣ. ನೋಡಿ, ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ. ಟೊಮೊಟೊ ಕೆಚಪ್ಪನ್ನು ಕೂಡ ಹಾಕೊಂಡಿದ್ದೀನಿ ನೋಡಿ. ಈಗ ಇದು ಸರ್ವ್ ಆಗಿದೆ. ಈಗ ಹೇಗಿದೆ ಅಂತ ತಿಂದು ಹೇಳುವಂಥ ಸಮಯ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಟೊಮೊಟೊ ಸಾಸನ್ನು ಕೂಡ ಹಾಕಿದ್ದೀನಿ. ಜೊತೆಯಲ್ಲಿ ನೀವಿದ್ರೆ ಟೊಮೊಟೊ ಸಾಸು ಅಥವಾ ಚಟ್ನಿಲಿ ತಿನ್ಬೋದು. ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈಗ ನಾನು ತಿಂದು ಹೇಳ್ತೀನಿ ಖಂಡಿತವಾಗ್ಲೂ. ನೋಡ್ತಾ ಇರ್ಬೋದು, ಟೊಮೊಟೊ ಕೆಚಪ್ಪನ್ನು ಕೂಡ ಹಾಕೊಂಡಿದ್ದೀನಿ. ಇದು ನೋಡೋದಕ್ಕೆ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕಟ್ಲೆಟ್ಟು. ಹೌದು ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಈಗ ನಾನು ಸರ್ವನ್ನು ಕೂಡ ಮಾಡ್ಕೊಂಡಿದ್ದೀನಿ. ಈಗ ನನ್ನ ಮುಂದೆ ಇದೆ, ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ. ಈಗ ಇದನ್ನ ನೀಟಾಗಿ ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡ್ತಾ ಇರ್ಬೋದು, ಟೊಮೊಟೊ ಸಾಸ್ ಕೂಡ ಇದೆ. ಈಗ ಇದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಚೂರು ಎತ್ಕೋತೀನಿ, ಒಂದು ಸ್ವಲ್ಪ ಎತ್ಕೊಬಿಟ್ಟೆ. ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಚಟ್ನಿ ಜೊತೆ ತಿಂದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೇನ್ ಆಗಿ ಇದಕ್ಕೆ ಫುಡ್ ಕಲರ್ ಅನ್ನು ಹಾಕಿಲ್ಲ. ತುಂಬಾ ನ್ಯಾಚುರಲ್ ಆಗಿದೆ. ಆದ್ರಿಂದ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ. ಯಾರಿಂದ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.